ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆರೋಗ್ಯ ಸಚಿವರೇ, ಇದು ನೀವು ನೋಡ್ಲೇಬೇಕಾದಂತ ಬಿಗ್ ಸ್ಟೋರಿ. ವಿಜಯನಗರ ಜಿಲ್ಲೆಯ ಆರೋಗ್ಯ ಇಲಾಖೆಗೆ ನಿಜಕ್ಕೂ ಅನಾರೋಗ್ಯ. ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಇಲ್ಲ. ಆರೋಗ್ಯ ಸಚಿವರೇ, ಇದು ನೀವು ನೋಡ್ಲೇಬೇಕಾದಂತ ಬಿಗ್ ಸ್ಟೋರಿ. ವಿಜಯನಗರ ಜಿಲ್ಲೆಯ ಆರೋಗ್ಯ ಇಲಾಖೆಗೆ ನಿಜಕ್ಕೂ ಅನಾರೋಗ್ಯ. ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಇಲ್ಲ. ರೋಗಿಗಳು ಮೆಡಿಸಿನ್ ಕೇಳಿದ್ರೆ ಇಲ್ಲಿ ಸಿಗೋದು ಖಾಲಿ ಖಾಲಿ ಅನ್ನುವಂತ ಉತ್ತರ ಮಾತ್ರ. ವೈದ್ಯರು ಬರೆದು ಕೊಟ್ಟಂತಹ ಚೀಟಿ ತೋರಿಸಿದ್ರೆ ಕೌಂಟರ್ನಲ್ಲಿ ಇಲ್ಲ ಅಂತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡಬೇಕಾದಂತ ಮೆಡಿಸಿನ್ಗೆ ಹೊರಗಡೆ ಬರೆದು ಕೊಡ್ತಾರಂತೆ. ಪ್ಯಾರಾಸಿಟಮಾಲ್ ಔಷಧಿ, ಮಕ್ಕಳಿಗೆ ಪ್ಯಾರಾಸಿಟಮಾಲ್ ಸಿರಪ್ಪು, ಇದ್ಯಾವುದು ಕೂಡ ಇಲ್ಲಿ ಸಿಗಲ್ಲ. ಬಾಣಂತಿಯರಿಗೆ ಬೇಕಾದಂತ 10 ಮೆಡಿಸಿನ್ ಅಂತೂ ಮೊದಲೇ ಇಲ್ಲವಂತೆ ಇಲ್ಲಿ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಔಷಧಿ ಸಿಬ್ಬಂದಿಯಿಂದ ಬರೀ ಕಳ್ಳಾಟ ಏನಾದ್ರೂ ನಡೀತಾ ಇದೆಯಾ? ಆರೋಗ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಈಗ ಬೇಸತ್ತು ಹೋಗಿದ್ದಾರೆ ಆ ಭಾಗದ ಜನ. ಬಾಣಂತಿಯರಿಗೆ, ಹಸುಗೂಸಿಗೆ ಸಕಾಲಕ್ಕೆ ಔಷಧಿ ಸಿಗದೆ ಪಾಪ ಸಂಬಂಧಿಕರು ಕೂಡ ಪರದಾಡ್ತಾ ಇದ್ದಾರೆ. ರಾತ್ರಿ ಸಂದರ್ಭದಲ್ಲಿ ಬಾಣಂತಿಯರು ಏನಾದ್ರೂ ಬಂದ್ರೆ ಈ ಕೊಪ್ಪಳಕ್ಕೆ ಶಿಫಾರಸ್ ಮಾಡ್ತಾರಂತೆ, ಅಲ್ಲಿಗೆ ಹೋಗಿ ಅಂತೇಳಿ. ಸರ್ಕಾರಿ ವೈದ್ಯರ ದಿವ್ಯ ನಿರ್ಲಕ್ಷ್ಯಕ್ಕೆ ಈಗ ರೋಗಿಗಳು ರೊಚ್ಚಿಗೆದ್ದಿದ್ದಾರೆ. ಅದೊಂದು ಕಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಮಾಡಿದ್ರೆ 5,000 ರೂಪಾಯಿ ಕೊಡ್ಬೇಕಂತೆ. ಮಸ್ಟ್ ಅಂಡ್ ಶುಡ್ ಕೊಡ್ಲೇಬೇಕು ಸಿಸೇರಿಯನ್ ಏನಾದರೂ ಮಾಡಿದ್ರೆ. ಇನ್ನು DHO ಅವ್ರಿಗೆ ಕೇಳಿದ್ರೆ ಇನ್ನೂ 15 ದಿನಗಳಲ್ಲಿ ಔಷಧಿಗಳು ಬರ್ತಾವೆ ಅಂತೇಳಿ ಒಂದು ರೀತಿ ಕುಂಟ್ ನೆಪ ಹೇಳ್ತಾ ಇದ್ದಾರೆ. ಬಡ ರೋಗಿಗಳಿಗೆ ಮೆಡಿಸಿನ್ ಸಪ್ಲೈ ಮಾಡೋದಕ್ಕೆ ಸರ್ಕಾರದ ಬಳಿ ಹಾಗಾದ್ರೆ ಹಣ ಇಲ್ವಾ? ಇದು ಅಲ್ಲಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಸ್ಥಳೀಯ ಏನು ನಮಗೆ ABRKನಲ್ಲಿ ಅನುದಾನ ಬಿಡುಗಡೆ ಆಗುತ್ತಲ್ಲ, ಪ್ರತಿಯೊಂದು ಪೇಷಂಟ್ಗಳಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಹಾಸ್ಪಿಟಲೈಸೇಷನ್ ಮಾಡಿದಾಗ ಎಲ್ಲ BPL ಕಾರ್ಡ್ ಹೋಲ್ಡರ್ಸ್ ಏನಿದೆಯಲ್ಲ, ನಮಗೆ ವಿ ಆರ್ ಗೆಟಿಂಗ್ ಫಂಡ್ಸ್. ಸೊ ಹಾಗಾಗಿ ಅನುದಾನದ ಕೊರತೆ ಅನ್ನೋದು ಸಾಧ್ಯನೇ ಇಲ್ಲ. ಬಟ್ ಈಗಾಗಲೇ ಸರ್ಕಾರದಿಂದ ಯಾವ ಔಷಧಿಗಳು ಕೊರತೆ ಇದೆಯಲ್ಲ ಅಂತ ಔಷಧಿಗಳನ್ನ ಸಾರ್ವಜನಿಕರಿಗೆ ಹೊರೆ ಆಗದಂಗೆ, ಯಾರಿಗೂ ಹೊರೆ ಔಷಧಿ ಬರ್ಕೊಡ್ದಂಗೆ ಅಲ್ಲಿಂದ ಪ್ರೊಕ್ಯೂರ್ ಮಾಡ್ಲಿಕ್ಕೆ ಅಂತ ಹೇಳಿ ಈಗಾಗಲೇ ಸ್ಪಷ್ಟ ನಿರ್ದೇಶನ ಸರ್ಕಾರದಿಂದ ಕೊಟ್ಟಿದೆ. ಜಿಲ್ಲೆ ಹಂತದಲ್ಲಿ ನಾವೆಲ್ಲರಿಗೂ ನೀಡಿದ್ದೀವಿ. ಸೊ ಅದೇ ರೀತಿ ಕ್ರಮ ಕೈಗೊಳ್ಳಬೇಕು. ಬಟ್ ಅಲ್ಲಲ್ಲಿ ಯಾವ್ದಾದ್ರು ಆಲ್ಟರ್ನೇಟಿವ್ ಅಂದ್ರೆ ಟ್ರೇಡ್ ನೇಮ್ಗಳು ಚೇಂಜ್ ಆಗಿರ್ತಕ್ಕಂಥವು ಔಷಧಿಗಳು ಯಾವ್ದಾದ್ರು ಬರ್ಕೊಟ್ಟಿತ್ತಂದ್ರೆ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ, ನೋಟಿಸ್, ಎಚ್ಚರಿಕೆ ಕೊಟ್ಟು. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂಗೆ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಅಲ್ಲ, ಈಗಾಗಲೇ ಇದನ್ನ ಸರ್ಕಾರದ ಕೊರತೆ ಬಗ್ಗೆ ಆರೋಗ್ಯ ಸಚಿವರು ಈಗಾಗಲೇ ತಿಳಿಸಿದ್ದಾರೆ. ಸೊ ಈಗಾಗಲೇ ಮತ್ತೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಸುಮಾರು 895 ಐಟಮ್ಗಳಿಗೆ. ಸೊ ಒಂದು 15ರಿಂದ 20 ದಿನಗಳೊಳಗೆ ಔಷಧಿ ಬರುತ್ತೆ ಅಂತೇಳಿ ಇವತ್ತು ಮುಂಜಾನೆ ಇಡೀ ರಾಜ್ಯವನ್ನು ಉದ್ದೇಶಿಸಿ VC ಮಾಡಿದ್ದಾರೆ. ಸೊ ಅಲ್ಲಿವರೆಗೂ ನಮ್ಮ ಆಸ್ಪತ್ರೆಯಲ್ಲಿ ಏನು ನಮಗೆ ABRK ಅನುದಾನ ಬರುತ್ತೆ, ಉಳಿದಂತೆ ARS ಅನುದಾನ ಇರ್ಬೋದು, ಅನ್ಟೈಡ್ ಫಂಡ್ ಇರ್ಬೋದು, ಮತ್ತೆ NFDS ಫಂಡ್ಸ್ ಇರ್ಬೋದು, ಯಾವ ಅನುದಾನ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇರುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ, ಹೊರಗಡೆ ಔಷಧಿ ಬರ್ಕೊಡದಂಗೆ, ಸೊ ಆಸ್ಪತ್ರೆಯಲ್ಲೇ ಪ್ರೊಕ್ಯೂರ್ ಮಾಡ್ಕೊಂಡು ಔಷಧಿಗಳನ್ನ ಸಾರ್ವಜನಿಕರಿಗೆ ವಿತರಣೆ ಮಾಡ್ಬೇಕನ್ನೋ ನಿರ್ದೇಶ ಕೊಟ್ಟಿದ್ದಾರೆ.